ಸೂಪರ್ ಟೇಸ್ಟಿ ಎಗ್ ಪೋಚ್ ರೆಸಿಪಿ ಇವತ್ತು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟವಾಗಿ ತಿನ್ನುವಂತಹ ರೆಸಿಪಿ. ನೋಡಿ, ನಾನೀಗ ಒಂದು ಸೌಟ್ ತೆಗೆದುಕೊಂಡಿದ್ದೇನೆ. ಸಣ್ಣ ಬಾಣಲೆ ಸಹ ತೆಗೆದುಕೊಳ್ಬೋದು. 1 ಚಮಚ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕಿ ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕುವ. ನಾವಿದಕ್ಕೆ ನೋಡಿ, ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸುವ. ಇದಕ್ಕೆ ನಾನೀಗ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ ತೆಳುವಾಗಿ, ಮತ್ತು ಒಂದು ಸ್ವಲ್ಪ 2 ಪಿಂಚ್ ಪೆಪ್ಪರ್ ಪೌಡರ್, ಮತ್ತು ಸ್ವಲ್ಪ ಉಪ್ಪು, 1-1.5 ಪಿಂಚಿನಷ್ಟು ಸ್ವಲ್ಪ ಉಪ್ಪು ಹಾಕಿದ್ರಾಯಿತು. ಹೀಗೆ ಮೆಲ್ಲ ಉರಿಯಲ್ಲಿ ಬೇಯಲಿಕ್ಕೆ ಇಡುವ ನಾವು ಇದಕ್ಕೆ ಕ್ಯಾರೆಟ್ ತುರಿ ಸಹ ಮಕ್ಕಳು ತಿಂತಾರಾದರೆ ಹಾಕ್ಬೋದು. ನೋಡಿ, ಈಗ ನಾನು ಇದನ್ನು ತಿರುಗಿಸಿ ಹಾಕಿದೆ. ಇನ್ನೊಂದು ಸಲ ಎಣ್ಣೆ ಹಾಕುವ ಅಗತ್ಯ ಇಲ್ಲ. ಇದು ಒಗ್ಗರಣೆ ಸೌಟಲ್ಲೆಲ್ಲ ಏನು ತಳ ಹಿಡಿಯದೆ ತೆಗಿಲಿಕ್ಕೆ ಆಗ್ತದೆ ಇದನ್ನು. ನೋಡಿ, 1 ಎಗ್ ಪೋಚ್ ರೆಡಿ ಆಯಿತು. ತುಂಬ ಟೇಸ್ಟಿ ಆಗ್ತದೆ ಇದು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಇದು ಇನ್ನೊಂದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದೇ ರೀತಿ ಪೆಪ್ಪರ್ ಪೌಡರ್, ಆನಿಯನ್ ಮತ್ತು ಸಾಲ್ಟ್ ಹಾಕಿ ನೋಡಿ, ಎಗ್ ಪೋಚ್ ರೆಡಿಯಾಗಿದೆ. ಬಿಸಿ ಬಿಸಿ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗ್ತದೆ. ಧನ್ಯವಾದ.